ನಮಸ್ಕಾರ ರೈತ ಬಂದವ್ರೆ. ಸರ್ ನಮ್ಮ ಹೆಸರು ಮಂಜುನಾಥ್ ಅಂತ ಹೇಳಿ, ನಮಸ್ಕಾರ. ನಾವು ಹಾಸನಿಂದ ಬಂದಿದೀವಿ. ಹಾ. ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಮಣಿಕಂಠ ಅಂತ ಹೇಳ್ಬಿಟ್ಟು. ಗ್ರಾಮ ಸರ್? ನಮ್ದು ಮೂಗೂರು. ತಾಲೂಕು? ನಮ್ದು ಟಿ ನರಸೀಪುರ ತಾಲೂಕು, ಮೈಸೂರು ಡಿಸ್ಟ್ರಿಕ್ಟ್, ಮೂಗೂರು ಹೋಬ್ಳಿನೇ. ಮೂಗೂರು ಹೋಬ್ಳಿ. ಹೌದು ಸರ್, ನೀವು ನವಭಾರತ್ ಕಂಪನಿ ಉತ್ಪನ್ನಗಳನ್ನ ಕಬ್ಬಿ ಬೆಳೆಗೆ ಬಳಸಿದ್ರ? ಕಬ್ಬಿಗೆ? ಹೌದು ಸರ್. ನಮ್ಮ ಫೀಲ್ಡ್ ಆಫೀಸರ್ ರೇಚಪ್ಪ ಅವರು ಬಂದು ವಿಸಿಟ್ ಮಾಡಿದ್ದಾರೆ. ಹೌದು ಸರ್. ಸೊ ಈಗ ಪ್ರಥಮವಾಗಿ ಪೋಷಣೆ ಗೊಬ್ಬರ ಕೊಟ್ಟಿದ್ದೀರಾ ಹೌದು ಕಬ್ಬಿಗೆ. ಸೊ ಯಾವ ತರ ಚೇಂಜಸ್ ಕಂಡಿದ್ದೀರಿ ಸರ್ ನೀವು? ನಮ್ಮ ಕಂಪನಿ ಉತ್ಪನ್ನಗಳನ್ನ ಯಾವ್ಯಾವ ಬಳಸಿದೀರಾ ಸರ್? ಇದೇ ಫಸ್ಟ್ ನಾವು ಉಪಯೋಗಿಸಿರೋದು ಗೊಬ್ಬರನ. ರೇಚಪ್ಪ ಅವ್ರು ಹೇಳಿದಾಗ ಏನಿದು ಹಿಂಗ ಆಗತ್ತೆ ಆಗಲ್ಲ ಅಂತ ತಿಳ್ಕೊಂಡಿದ್ದು. ಈಗ ಫಸ್ಟ್ ಒಂದ್ಸಲ ಟ್ರೈ ಮಾಡೋದು ಹಾಕ್ಸ್ತು. ಹಾಕ್ಸಿದ್ಮೇಲೆ ಏನಂದ್ರೆ ಯಾವ್ದಾವ್ದು ಈಗ ವಿಜಯ ಗ್ರಾಮೀನ್ ಬಳಸಿದ್ರಿ? ವಿಜಯ ಗ್ರಾಮ ದೋಸ್ತು, ಮತ್ತೆ ವಜ್ರ ಕಬ್ಜಾ, ಕಜ್ಜಾಮ್ ಅನ್ನೋದು 469, ವಿಜಯ ಗ್ರೋಮಿನ್, ದೋಸ್ತು, CMS ಇದೆಲ್ಲ ಕೂಡ ಬಳಸಿದ್ರೆ ಎಲ್ಲಾ ಪ್ಯಾಕೇಜು ಸಹ ಕೊಟ್ಟಿದ್ದಾರೆ. ಹೌದು. ಸೊ ಕೊಟ್ಟಾಗ ನಿಮ್ಮ ಜಮೀನಲ್ಲಿ ಏನು ಬದಲಾವಣೆ ಕಂಡಿದ್ದೀರಾ ಸರ್? ನಾವು ಫಸ್ಟ್ ಗೊಬ್ಬರ ಹಾಕ್ಸ್ಬಿಟ್ಟು ನೆಕ್ಸ್ಟ್ ನೀರ್ ಕಟ್ಟ ಲೇಟ್ ಆಯ್ತು. ಹೆಚ್ಚು ಕಡಿಮೆ 10 ದಿನ ಟೈಮ್ ತಗೋತು. 10 ದಿನ ತನಕ ಸುಮ್ನೆ ಏನ್ ನೋಡ್ಲಿಲ್ಲ. ಮತ್ತೆ ಬಂದು ಒಂದು 10 ದಿನ ಆದ್ಮೇಲೆ 10 ಡೇಸ್ ನೀರ್ ಕಟ್ಟಿ 10 ಡೇಸ್ ಆದ್ಮೇಲೆ ಗೊತ್ತಾಯ್ತು ಸರ್ ನಮ್ಗೆ ಏನು ಇದ್ರದ್ದು ರಿಸಲ್ಟ್ ಅಂತ. ಬೆಳವಣಿಗೆ ಫುಲ್ ಗ್ರೀನೆಸ್ ಆಗ್ಬೋದು, ಗ್ರೋತ್ ಆಗ್ಬೋದು. ಒಂದು ತಿಂಗಳು 17ನೇ ತಾರೀಕು, ಈ 17ನೇ ತಾರೀಕು ನೋಡಿದ್ರೆ ಕಬ್ಬು ಈ ತರ ಇದೆ. ಈ ಗೊಬ್ಬರ ಹಾಕಿ ಒಂದು ತಿಂಗಳು ಬೆಳವಣಿಗೆ ಗ್ರೋತಿಂಗ್ ಚೆನ್ನಾಗಿದೆ. ಮತ್ತೆ ಗಿಣ್ಣುಗಳು ಕೂಡ ಎಲ್ಲ ಕಾಣ್ತಾ ಇದೆ ಸರ್ ಒಳಗಡೆ. ಅದೇ ತರ ಈಗ ಸಾಯಿಲ್ ಯಾವ ತರ ಸಾಫ್ಟ್ ಆಗುತ್ತೆ ಸರ್? ಪೂರ್ತಿ ಸಾಫ್ಟ್ ಆಗ್ತಾ ಇದೆ. ಮೊದ್ಲು ಕಾಲಿಟ್ಟಾಗ ಪೂರ್ತಿ ಇಂಟೆ ಚುತ್ತಿತ್ತು, ಎಲ್ಲ ಸಾಫ್ಟ್ ಇದೆ. ಮಣ್ಣು ಸಾಫ್ಟ್ ಇದೆ, ಮಣ್ಣು ಸಾಫ್ಟ್ ಆಗ್ಬಿಟ್ಟಿದೆ. ಭೂಮಿ ಫುಲ್ ಗ್ರೀನೆಸ್ ಕಾಣ್ತಿದೆ ಸರ್. ಒಳ್ಳೆ ಎಲ್ಲೂ ಕಬ್ಬು ಬಾರುತ್ತೆ ಅನ್ನೋ ತರ ಕಾಣ್ತಾ ಇಲ್ಲ. ಎಲ್ಲ ಚೆನ್ನಾಗಿದೆ. ಕಂದುಗಳು ಕೂಡ ಜಾಸ್ತಿ ಹೊಡೆದಿದೆ. ಮರಿ ಕೆಮಿಕಲ್ ಹೋಗಿದ್ರೆ ಹೆಂಗೆ ಅನ್ಸೋದು ಸರ್ ನಿಮಗೆ ರಿಸಲ್ಟ್? ಕೆಮಿಕಲ್ ಅಂದ್ರೆ ನಾವು ಯೂಸ್ ಮಾಡ್ತಿದ್ದು 20 ಯೂರಿಯಾ ಇಷ್ಟು ಮಾತ್ರ ಸರ್, ಬೇರೆ ಯೂಸ್ ಮಾಡ್ತಿರ್ಲಿಲ್ಲ. ಅದು ಮಾಮೂಲಿ ಹಿಂಗೆ ಅಂದ್ರೆ ಇಷ್ಟು ರಿಸಲ್ಟ್ ಬರ್ತಿರ್ಲಿಲ್ಲ ಅಂತ ಅನ್ಕೋತೀವಿ ಒಂದ್ ಲೆಕ್ಕಾಚಾರ. ಬೆಳವಣಿಗೆ ಕಡಿಮೆ ಆಗ್ಬೋದು. ಮತ್ತೆ ಎಕ್ಸ್ಪೀರಿಯನ್ಸ್ ಏನಂತ ಅನ್ಸುತ್ತೆ ಸರ್ ನಿಮಗೆ? ಅದು ರೈಟ್ ಗೊಬ್ಬರಗಳು ಜಾಸ್ತಿ ಸರ್, ಗೊತ್ತಲ್ಲ ಗೊಬ್ಬರ ಕೆಮಿಕಲ್ ನಿಮ್ಗೂ ಗೊತ್ತು. ಈಗ ಆಲ್ರೆಡಿ ಇದನ್ನ ಹೇಳಿದ್ರಿ, ಇನ್ನ 2 ಗೊಬ್ಬರ ಕೊಡ್ಬೇಕಾಗಿತ್ತು. ಈ ಲೆಕ್ಕಾಚಾರ ಬೆಳವಣಿಗೆ ಗ್ರೋತ್ ಅಲ್ಲಿ ಒಂದೇ ಗೊಬ್ಬರಕ್ಕೆ ನೆಕ್ಸ್ಟ್ ಕ್ಲೋಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಸರ್. 3 ಗೊಬ್ಬರ ಬೇಕಾಗಿತ್ತು, ಅದಾಗಿದ್ರೆ ಈ 2 ಗೊಬ್ಬರಕ್ಕೆ ಇದನ್ನ ಕೆಮಿಕಲ್ ರಾಸಾಯನಿಕ ಗೊಬ್ಬರ ಬಳಸಿದಾಗ 3 ಗೊಬ್ಬರ ಕೊಡಬೇಕಾಗುತ್ತೆ ಸಾಧಾರಣ. ಬಟ್ ಇದು ಬೆಳವಣಿಗೆ ಇದ್ದ ಕಾರಣ ಕಡಿಮೆ ಖರ್ಚಿನಲ್ಲೇ ಒಂದು ಉತ್ತಮ ಬೆಳವಣಿಗೆ ಆಗಿದೆ. ಇಳುವರಿ ನಿರೀಕ್ಷೆ ಮಾಡ್ತಾ ಇದ್ರ? ನೀವೇನ್ ಅನ್ಕೊಂಡಿದ್ರ ಅಷ್ಟಕ್ಕಿಂತ ಇನ್ನೂ ಕೂಡ 5ರಿಂದ 10% ಇಳುವರಿ ರಾಸಾಯನಿಕದಲ್ಲಿ ಏನ್ ತೆಗಿತಾ ಇದ್ರ, ಇನ್ನೂ ಹೆಚ್ಚಿಗೆ ಬರೋ ಅಂತ ನಿರೀಕ್ಷೆ ಖಂಡಿತ ನಮ್ಮ ಕಂಪನಿ ಉತ್ಪನ್ನಗಳಲ್ಲಿ ಇದೆ. ಯಾಕಂತ ಅಂದ್ರೆ ರೈತ ಬಂದವರು ಕೇಳಿರ್ಬೋದು, ಈಗ ಒಂದೇ ತಿಂಗಳಲ್ಲಿ, ಈಗ ಹೋದ ತಿಂಗಳ 17ನೇ ತಾರೀಕು ಈಗ ಒಂದು ತಿಂಗಳಿಗೆ ಈ ತರ ಲೆವೆಲ್ಗೆ ಕಬ್ಬು ಬಂದಿದೆ. ತುಂಬಾ ಗ್ರೀನೆಸ್ ಆಗಿದೆ. ಬೇರೆ ರೈತರು ನಿಮಗೆ ಖುಷಿ ಆಗಿದೆ ಸರ್? ಹೌದು ಸರ್. ಬೇರೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಇದು ಪ್ರಾಡಕ್ಟ್ ಚೆನ್ನಾಗಿದೆ, ಹೇಳೋದಲ್ಲ, ಒಂದ್ಸರಿ ಯೂಸ್ ಮಾಡಿ ನೋಡ್ಬೇಕಷ್ಟೇ. ಯೂಸ್ ಮಾಡಿದಾಗ ಗೊತ್ತಾಗುತ್ತೆ ಏನು ಅಂತ. ಹೇಳೋದ್ರಲ್ಲಿ ಏನೋ ಗೊತ್ತಾಗಲ್ಲ. ರೈತರುಗಳು ಬಂದೆಲ್ಲ ನೋಡಿದಾಗ ಏನಂತ ಕೇಳ್ತಾರೆ ಸರ್? ಯಾವ್ದು ಗೊಬ್ಬರ ಅಂತ ಕೇಳ್ತಾರೆ ಸರ್? ಫಸ್ಟ್ ಗೊಬ್ಬರ ಯಾವ್ದು ಅಂತ ಕೇಳ್ತಾರೆ. ಯಾವ ಗೊಬ್ಬರ ಹಾಕಿ ನಾವ್ ಹೇಳಿದೇವೆ, ಬಟ್ ಅವ್ರಿಗೆ ನಾವ್ ಹೇಳ್ಬೇಕಾದ್ರೆ, ನಾವು ತಗೊಳ್ಳಿ ನಾವ್ ಹೇಳ್ಬೇಕಾದ್ರೆ ನಾವು ಒಂದ್ಸರಿ ನೋಡ್ಬೇಕು ಟೆನ್ನೇಜ್ ಹೆಂಗ್ ಬೀಳ್ತದೆ ಏನು ಅನ್ನೋದನ್ನ. ಈಗ ಜಸ್ಟ್ ಊಟ ಕೊಟ್ಟಿದ್ದೇವೆ, ಹೊಟ್ಟೆ ತುಂಬಾ ಕೊಟ್ಟಿಲ್ಲ, ಅರ್ಧಂಬರ್ಧ ಆಗಿದೆ. ಫಸ್ಟ್ನೇ ಗೊಬ್ಬರಕ್ಕೆ ನಿಮಗೆ ಬೆಳವಣಿಗೆ ಎಲ್ಲ ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಸೊ ಅದೇ ತರ ಬೇರೆ ರೈತರು ಸಹ ನವಭಾರತ್ ಕಂಪನಿ ಉತ್ಪನ್ನಗಳನ್ನ ಬಳಸಿ ಇನ್ನೂ ಉತ್ತಮವಾಗಿ ಇಳುವರಿ ಪಡ್ಕೋಬಹುದು ಅಂತ ಹೇಳ್ತೀವಿ ಸರ್. ಧನ್ಯವಾದಗಳು.